ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಯೇಸು ರಕ್ತದಲ್ಲಿ ನಾ ಮಿಂದಿರುವೆ, ನನಗ್ಯಾವುದೇ ಭಯವಿಲ್ಲ, ಯಾವ ಕೇಡು ನಮಗಿಲ್ಲ, ಯಾವ ಕೇಡು ನಮಗಿಲ್ಲ. ಯೇಸು ರಕ್ತದಲ್ಲಿ ನಾ ಮಿಂದಿರುವೆ, ನನಗ್ಯಾವುದೇ ಭಯವಿಲ್ಲ, ಯಾವ ಕೇಡು ನಮಗಿಲ್ಲ, ಯಾವ ಕೇಡು ನಮಗಿಲ್ಲ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈಗ ತಾನೇ ನಾವು ಪ್ರಕಟಣಾ ಗ್ರಂಥವನ್ನು ಪೂರ್ತಿಯಾಗಿ ಅಧ್ಯಯನ ಮಾಡಿ ಅದನ್ನು ಓದಿ ಧ್ಯಾನಿಸಿ ಪವಿತ್ರಾತ್ಮರ ಕೃಪೆಯಿಂದ ಮುಗಿಸಿದ್ದೇವೆ. ಕೆಲವು ಮಂದಿ ಕೇಳಿಕೊಂಡರು, ಯೇಸುವಿನ ರಕ್ತದ ಕುರಿತು ಸ್ವಲ್ಪ ನಾವು ಆಳವಾಗಿ ತಿಳಿದುಕೊಳ್ಳಬೇಕೆಂಬುದಾಗಿ. ಯೇಸುವಿನ ರಕ್ತದ ಒಂದು ಮಹತ್ವವೇನು, ಅದರ ವಿಶೇಷತೆ, ಅದರ ಕಾರ್ಯವೈಖರಿ, ಆ ಯೇಸುವಿನ ರಕ್ತವನ್ನು ನಾವು ಅದರ ಕುರಿತು ಹೆಚ್ಚಾಗಿ ಜ್ಞಾನವನ್ನು ಪಡೆದುಕೊಂಡಾಗ ಅದರ ಒಂದು ಪರಿಪೂರ್ಣ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳುತ್ತೇವೆ. ಆದ ಕಾರಣ ಯೇಸು ರಕ್ತದ ಕುರಿತು ನಾವು ಕೆಲವು ದಿನ ಧ್ಯಾನಿಸೋಣ. ವಿಶೇಷವಾಗಿ ನಾವು ನೋಡುವುದಾದರೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಇಬ್ರಿಯರಿಗೆ ಬರೆದ ಪತ್ರ 9ನೇ ಅಧ್ಯಾಯ ವಚನ 22ರಲ್ಲಿ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಪಾಪಗಳು ಪರಿಹರಿಸಲ್ಪಡಬೇಕಾದರೆ, ಪಾಪಗಳು ಕ್ಷಮಿಸಲ್ಪಡಬೇಕಾದರೆ ಅಲ್ಲಿ ರಕ್ತ ಸುರಿಸಲ್ಪಡಬೇಕು. ಯಾತಕ್ಕಾಗಿ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ ಅನ್ನೋದನ್ನು ನಾವು ನೋಡುವುದಾದರೆ, ಪಾಪದ ಸಂಬಳ ಮರಣ. ಪಾಪ ಮಾಡುವ ವ್ಯಕ್ತಿ ಸಾಯಲೇಬೇಕು, ಸಾಯುತ್ತಾನೆ. ಕಾರಣ ಪಾಪದ ಸಂಬಳ ಮರಣ. ಆದರೆ ಆ ಮರಣದಿಂದ ಮತ್ತೆ ತಪ್ಪಿಸಿಕೊಳ್ಳಬೇಕಾದರೆ ಅಲ್ಲಿ ರಕ್ತ ಸುರಿಸಲ್ಪಡಬೇಕು. ರಕ್ತ ಯಾವಾಗ ಸಿಗುತ್ತದೆ ನಮಗೆ? ಒಬ್ಬ ವ್ಯಕ್ತಿ ಪ್ರಾಣ ಕೊಟ್ಟಾಗ. ರಕ್ತದಲ್ಲಿ ಜೀವವಿದೆ. ರಕ್ತ ಪ್ರಾಣಕ್ಕೆ ಆಧಾರ. ಆದ ಕಾರಣ ರಕ್ತದಿಂದಲೇ ಪಾಪ ಪರಿಹರಿಸಲ್ಪಡುತ್ತದೆ. ಇದಕ್ಕಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಟೈಪ್ ಮಾಡಿ, ಅದರ ವಿಷಯಗಳ ಕುರಿತು ನಾವು ಚರ್ಚೆ ಮಾಡಬಹುದು, ತೊಂದರೆ ಇಲ್ಲ. ನಾವೆಲ್ಲ ಕಲಿತಾ ಇದ್ದೀವಿ. ಪವಿತ್ರಾತ್ಮರು ನಮಗೆ ಎಷ್ಟು ಪ್ರಕಟ ಮಾಡುತ್ತಾರೋ ಅಷ್ಟನ್ನು ನಾವು ಕಲಿತುಕೊಳ್ಳಲು ಸಾಧ್ಯ. ಸೊ ಮೊದಲನೇದಾಗಿ ನಾವು ತಿಳಿದುಕೊಳ್ಳಬೇಕು, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಕಾರಣ ಪಾಪದ ಸಂಬಳ ಮರಣ. ಪಾಪ ಮಾಡುವ ವ್ಯಕ್ತಿಗೆ ಒಂದು ಕೂಲಿ ಉಂಟು, ಅದು ಮರಣವನ್ನು ತಂದುಕೊಡುತ್ತದೆ. ಆ ಮರಣದಿಂದ ಆ ವ್ಯಕ್ತಿ ಬಿಡುಗಡೆಯಾಗಬೇಕಾದರೆ ಅಲ್ಲಿ ರಕ್ತ ಸುರಿಸಲ್ಪಡಬೇಕು. ರಕ್ತ ಸುರಿಸೋದು ಯಾವಾಗ? ಒಂದು ವ್ಯಕ್ತಿಯಲ್ಲಿ ಸತ್ತಾಗ ಅವನ ರಕ್ತ ಅಲ್ಲಿ ಸುರಿಸಲ್ಪಡುತ್ತದೆ. ಯಾಜಕ ಕಾಂಡ 17ನೇ ಅಧ್ಯಾಯ ವಚನ 11 ಈ ವಾಕ್ಯವನ್ನು ಓದೋಣ. ಯಾಜಕ ಕಾಂಡ 17ನೇ ಅಧ್ಯಾಯ ವಚನ 11, ಏಕೆಂದರೆ ದೇಹಕ್ಕೆ ರಕ್ತವೇ ಪ್ರಾಣಾಧಾರ. ಶರೀರಕ್ಕೆ ಅಥವಾ ಮನುಷ್ಯನಿಗೆ ಅವನ ಪ್ರಾಣಕ್ಕೆ ಆಧಾರ ರಕ್ತವೇ. ನಮ್ಮ ಶರೀರದಲ್ಲಿ ರಕ್ತವೆಲ್ಲ ಹರಿದು ಹೋದರೆ ನಾವು ನಿಶ್ಶಕ್ತರಾಗಿ ಸತ್ತು ಹೋಗುತ್ತೇವೆ. ದೇಹಕ್ಕೆ ರಕ್ತವೇ ಪ್ರಾಣಾಧಾರ. ಆ ರಕ್ತವನ್ನು ನೀವು ಬಲಿಪೀಠಕ್ಕೆ ಪ್ರೋಕ್ಷಿಸಿ ನಿಮ್ಮ ನಿಮ್ಮ ದೋಷ ಪರಿಹಾರ ಮಾಡಿಸಿಕೊಳ್ಳಬೇಕೆಂದು ಸರ್ವೇಶ್ವರ ಅನುಗ್ರಹಿಸಿದ್ದಾರೆ. ಆ ರಕ್ತವನ್ನು ನೀವು ತಂದು ಬಲಿಪೀಠದ ಮೇಲೆ ಪ್ರೋಕ್ಷಿಸಿ ನಮ್ಮ ದೋಷ ಪರಿಹಾರ ಮಾಡಿಕೊಳ್ಳಬೇಕು. ರಕ್ತ ಪ್ರಾಣಕ್ಕೆ ಆಧಾರವಾಗಿರುವ ಕಾರಣ ಅದರಿಂದ ದೋಷ ಪರಿಹಾರವಾಗುತ್ತದೆ. ರಕ್ತ ಪ್ರಾಣಕ್ಕೆ ಆಧಾರವಾಗಿರುವ ಕಾರಣ ರಕ್ತವನ್ನು ಸುರಿಸಿದಾಗ ಪಾಪದ ದೋಷ ಪರಿಹರಿಸಲ್ಪಡುತ್ತದೆ ಅನ್ನುವ ರೀತಿಯಲ್ಲಿ ನಾವು ಓದಿದೆವು. ಓಕೆ, ಹಾಗಾದರೆ ಪವಿತ್ರ ಗ್ರಂಥದಲ್ಲಿ ಪ್ರಪ್ರಥಮವಾಗಿ ಎಲ್ಲಿ ರಕ್ತ ಸುರಿಸಲಾಯಿತು? ಪ್ರಪ್ರಥಮವಾಗಿ ಯಾರು ರಕ್ತವನ್ನು ಚೆಲ್ಲಿದರು? ಪ್ರಪ್ರಥಮವಾಗಿ ನಾವು ಎಲ್ಲಿ ನೋಡುತ್ತೇವೆ ಅನ್ನುವುದಾದರೆ, ಮೊಟ್ಟ ಮೊದಲನೇದಾಗಿ ಆದಿಕಾಂಡ 3ನೇ ಅಧ್ಯಾಯ ವಚನ 21ರಲ್ಲಿ ನಾವು ನೋಡ್ತೇವೆ. ರೆಫರೆನ್ಸ್ಗೆ ಈ ವಾಕ್ಯ ತಗೊಳ್ಳೋಣ. ಈಗ ಬ್ಲಡ್ ಲೈನ್ ಅಂತ ಹೇಳ್ತೀವಿ, ರಕ್ತದ ಒಂದು ಅನುವಂಶೀಯತೆ ಹೇಗೆ ಆದಿಕಾಂಡದಲ್ಲಿ ಪ್ರಾರಂಭವಾದ ಈ ಸುರಿಸಲ್ಪಟ್ಟ
ಪ್ರಾರಂಭ ಅನ್ನೋದಕ್ಕಿಂತ ಆದಿಕಾಂಡದಲ್ಲಿ ಸುರಿಸಲ್ಪಟ್ಟ ಆ ರಕ್ತ ತಲತಲಾಂತರಗಳು ಯುಗ ಯುಗಾಂತರಗಳಿಗೂ ಹೇಗೆ ಕಾರ್ಯ ಮಾಡಿಕೊಂಡು ಬಂದಿದೆ ಬರುತ್ತದೆ ಎನ್ನುವುದನ್ನು ನಾವು ಸ್ವಲ್ಪ ಆಳವಾಗಿ ಧ್ಯಾನಿಸೋಣ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಸಹ ನೀವು ನನಗೆ ಫೋನ್ ಮಾಡಿ ಕೇಳ್ಕೋಬಹುದು. ಓಕೆ, ನಾನು ಏನೇ ಮಾತನಾಡಿದ್ರು ಪವಿತ್ರ ಗ್ರಂಥದ ಆಧಾರದ ಮೇಲೆ ಅಷ್ಟೇ ನನಗೆ ಮಾತನಾಡೋದಕ್ಕೆ ಸಾಧ್ಯ, ಅಷ್ಟೇ ನಾನು ರೆಫರೆನ್ಸ್ ಮಾಡೋದು ಸಹ. ಓಕೆ, ಮೊಟ್ಟ ಮೊದಲು ಪ್ರಪ್ರಥಮವಾಗಿ ಭೂಮಿಯ ಮೇಲೆ ಸುರಿಸಲ್ಪಟ್ಟ ರಕ್ತ ಅನ್ನುವ ರೀತಿಯಲ್ಲಿ ನೋಡುವುದಾದರೆ ಆದಿಕಾಂಡ 3ನೇ ಅಧ್ಯಾಯ ವಚನ 21, ಸರ್ವೇಶ್ವರನಾದ ದೇವರು ಆದಾಮನಿಗೂ ಆತನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದರು. ಆದಾಮ್ ಮತ್ತು ಹವ್ವಳಿಗೆ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದರು. ಈಗ ನಾವು ಕೇಳ್ಬೋದು, ಅಕ್ಕ ಇಲ್ಲೆಲ್ಲ ರಕ್ತ ಸುರಿಸಲಾಯಿತು, ಇಲ್ಲಿ ರಕ್ತ ಸುರಿಸಲ್ಪಟ್ಟದ್ದು ಬರೆದಿಲ್ಲವಲ್ಲ ಅಂತ. ಲಿಟ್ರಲಿ ಅಂದರೆ ಬರವಣಿಗೆಯಲ್ಲಿ ಇಲ್ಲಿ ಬರೆಯಲ್ಪಡದಿದ್ದರೂ ಅದು ಅಂಡರ್ಸ್ಟುಡ್. ಚರ್ಮದ ಅಂಗಿಯನ್ನು ಆದಾಮ್ ಮತ್ತು ಹವ್ವಳಿಗೆ ತೊಡಿಸಿದರು. ಚರ್ಮ ಎಲ್ಲಿ ಸಿಗುತ್ತದೆ ನಮಗೆ? ಯಾವುದೋ ಒಂದು ಪ್ರಾಣಿಯ ಚರ್ಮ, ಹೌದಲ್ವಾ? ಎಸ್, ಉದಾಹರಣೆಗೆ ನೋಡಿ, ಈ ಆದಿಕಾಂಡ 3ನೇ ಅಧ್ಯಾಯದಲ್ಲೇ ನಾವು ನೋಡ್ತೇವೆ. ನಿಮಗೆ ಈ ಒಂದು ಘಟನೆ ಚಿರಪರಿಚಿತ, ಪ್ರತಿಯೊಬ್ಬರಿಗೂ ಈ ಕತೆ ಗೊತ್ತು, ಈ ಘಟನೆ ಗೊತ್ತು. ದೇವರು ಆದಿ ತಂದೆ ತಾಯಿ ಆದಾಮ್ ಮತ್ತು ಹವ್ವಳನ್ನು ಸೃಷ್ಟಿ ಮಾಡಿದರು. ತನ್ನ ಸ್ವಂತ ರೂಪದಲ್ಲಿ ಆದಾಮನನ್ನು ಸೃಷ್ಟಿ ಮಾಡಿದರು. ಆತನಿಗೆ ಒಂದು ವಾಕ್ಯವನ್ನು ಕೊಟ್ಟಿದ್ದರು. ಈ ತೋಟದಲ್ಲಿರುವ ಎಲ್ಲ ಮರದ ಹಣ್ಣುಗಳನ್ನು ನೀನು ತಿನ್ನಬಹುದು, ಆದರೆ ಒಂದು ಮರದ ಹಣ್ಣನ್ನು ಮಾತ್ರ ನೀನು ತಿನ್ನಬಾರದು, ತಿಂದೆಯಾದರೆ ಅದೇ ದಿನ ನೀನು ಸತ್ತು ಹೋಗುವೆ ಅನ್ನುವ ರೀತಿಯಲ್ಲಿ ವಾಕ್ಯ ಕೊಟ್ಟಿದ್ದರು. ಇದು ಆದಾಮನಿಗೆ ಕೊಟ್ಟಿದ್ದರು. ಆದಾಮನ ನಿದ್ರಿಸುವ ಸಮಯದಲ್ಲಿ ದೇವರು ಪಕ್ಕೆಲುಬನ್ನು ತೆಗೆದು ಹವ್ವಳನ್ನು ಸೃಷ್ಟಿ ಮಾಡಿದ್ದರು. ಸೊ ಆದಾಮ ಹವ್ವಳಿಗೆ ದೇವರು ಕೊಟ್ಟ ವಾಕ್ಯವನ್ನು ಹೇಳಿರಲೇಬೇಕು. ಕಾರಣ ಸೈತಾನನೊಟ್ಟಿಗೆ ಸಂಭಾಷಣೆ ಮಾಡುವಾಗ ಆ ಒಂದು ವಿಷಯವನ್ನು ನಾವು ಪರಿಗಣನೆ ಮಾಡ್ತೇವೆ. ಹವ್ವಳು ಸೈತಾನನ ಕುತಂತ್ರಕ್ಕೆ, ನಯವಂಚನೆಯ ಮಾತುಗಳಿಗೆ ಒಳಗಾಗಿ ದೇವರು ತಿನ್ನಬಾರದೆಂದು ಆಜ್ಞಾಪಿಸಿದ ಹಣ್ಣನ್ನು ತಿಂದಳು. ತಾನೂ ತಿಂದಳು, ಆದಾಮನಿಗೂ ತಿನ್ನುವಂತೆ ಕೊಟ್ಟಳು. ಅಟ್ಲೀಸ್ಟ್ ಆದಾಮ ಅದನ್ನು ರಿಜೆಕ್ಟ್ ಮಾಡ್ಬೋದಾಗಿತ್ತು, ಆದರೆ ಆದಾಮನು ಅಲ್ಲಿ ತಿಂದ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಸೊ 1 ತಿಮೋಥಿ 2ನೇ ಅಧ್ಯಾಯ ವಚನ 14ರಲ್ಲಿ ಇಲ್ಲಿ ಸೈತಾನನ ಕುತಂತ್ರಕ್ಕೆ ಒಳಗಾಗಿ ಮೊದಲು ಪಾಪ ಮಾಡಿದವಳು ಹವ್ವಳೇ ಹೊರತು ಆದಾಮನಲ್ಲ ಎಂದು ಸಂತ ಪೌಲರು ಹೇಳುತ್ತಾರೆ. ರೈಟ್, ಹವ್ವಳು ತಿಂದಳು, ಆದಾಮನಿಗೂ ಕೊಟ್ಟಳು. ಸೊ ಇಬ್ಬರು ಪಾಪ ಮಾಡಿದರು. ಅವರಿಗೆ ಕೂಡಲೇ ಅವರ ಕಣ್ಣುಗಳು ತೆರೆದವು. ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದುಕೊಂಡು ಓಡಿ ಹೋಗಿ ಮರದ ಎಲೆಗಳನ್ನು ತೊಟ್ಟುಕೊಂಡರು. ಒಬ್ಬರನ್ನೊಬ್ಬರು ಪರಸ್ಪರ ನೋಡಲು ಸಾಧ್ಯವಾಗಲಿಲ್ಲ. ಮರದ ಸಂದಿಯಲ್ಲಿ ಅವಿತಿಟ್ಟುಕೊಂಡರು. ದೇವರ ವಾಕ್ಯ ಹೇಳುತ್ತೆ, ಅದೇ ಆದಿಕಾಂಡ 3ನೇ ಅಧ್ಯಾಯ, ಸ್ತೋತ್ರ, ಹಾಲೆಲೂಯ. ಆದಿಕಾಂಡ 2:25, ಆ ಸ್ತ್ರೀ ಪುರುಷರಿಬ್ಬರು ಬೆತ್ತಲೆಯಾಗಿದ್ದರೂ ನಾಚಿಕೊಳ್ಳಲಿಲ್ಲ. ಅವರು ದೇವರ ವಾಕ್ಯವನ್ನು ವಿಧೇಯತೆಯಲ್ಲಿ ಜೀವಿಸುತ್ತಿದ್ದಾಗ ಕ್ರಿಸ್ತಾಂಬರರಾಗಿದ್ದರು. ಆ ವಾಕ್ಯವೇ ಅವರಿಗೆ ಮಹಿಮೆಯ ವಸ್ತ್ರವಾಗಿ, ಪವಿತ್ರಾತ್ಮರ ಮಹಿಮೆ ಅವರಲ್ಲಿ ಆವರಿಸಿಕೊಂಡಿತ್ತು. ಅವರಿಗೆ ತಾವು ಬೆತ್ತಲೆಯಾಗಿದ್ದೇವೆಂಬ ಅರಿವು ಉಂಟಾಗಲಿಲ್ಲ. ವಾಕ್ಯವನ್ನು ಧರಿಸಿಕೊಂಡವನು ಕ್ರಿಸ್ತಾಂಬರನಾಗಿದ್ದಾನೆ. ಆ ವಾಕ್ಯ ಅವರನ್ನು ಕಾಪಾಡಿತ್ತು, ಆವರಿಸಿಕೊಂಡಿತ್ತು. ಒಂದು ಮಹಿಮೆ, ಡಿವೈನ್ ಗ್ಲೋರಿ ಅವರ ಮೇಲೆ ಇತ್ತು. ಅದಕ್ಕೆ ರೋಮ 6:23 ಮತ್ತು 3:23, ಮಾನವರೆಲ್ಲರೂ ಪಾಪಿಗಳೇ, ಪಾಪ ಮಾಡಿ ದೈವದತ್ತ ಮಹಿಮೆಯನ್ನು ಕಳೆದುಕೊಂಡರು. ಅವರು ಪಾಪ ಮಾಡಿದಾಗ ದೈವದತ್ತ ಮಹಿಮೆ, ದೇವರಿಂದ ಅನುಗ್ರಹಿಸಲ್ಪಟ್ಟಂಥ ಗ್ಲೋರಿ, ದ ಡಿವೈನ್ ಪ್ರೆಸೆನ್ಸ್ ಆಫ್ ದ ಹೋಲಿ ಸ್ಪಿರಿಟ್, ಆ ಒಂದು ಮಹಿಮೆ ಅವರನ್ನು ಬಿಟ್ಟು ಹೋಯಿತು. ವಾಕ್ಯ ಮತ್ತು ಪವಿತ್ರಾತ್ಮರು ಒಂದೇ ನಾಣ್ಯದ 2 ಮುಖಗಳಾಗಿದ್ದಾರೆ. ವಾಕ್ಯವನ್ನು ಮೀರಿದಾಗ ಪವಿತ್ರಾತ್ಮ ಅವರಿಂದ ದೂರವಾದ ಕಾರಣ ಆ ಮಹಿಮೆ ಅವರನ್ನು ಬಿಟ್ಟು ಹೋಯಿತು.
ಅದಕ್ಕೆ ಮೊದಲು ಅವರು ಬೆತ್ತಲೆಯಾಗಿದ್ದರು, ನಾಚಿಕೊಳ್ಳಲಿಲ್ಲ. ಈಗ ಬೆತ್ತಲೆಯಾಗಿದ್ದೇವೆಂದು ತಿಳಿದುಕೊಂಡು ಮರದ ಸಂದಿಯಲ್ಲಿ ಅವಿತುಕೊಂಡರು. ಸರ್ವೇಶ್ವರನಾದ ದೇವರು ಅವರನ್ನು ಹುಡುಕಿಕೊಂಡು ಬರುತ್ತಾರೆ. ಆದಾಮನೇ, ಎಲ್ಲಿದ್ದಿ? ನಾವು ಮರದ ಸಂದಿಯಲ್ಲಿ ಬಚ್ಚಿಟ್ಟುಕೊಂಡಿದ್ದೇವೆ. ಯಾರು ಹೇಳಿದ್ದರು ನಿನಗೆ? ಯಾಕೆ? ಏನಾಯಿತು? ದೇವರಿಗೆಲ್ಲವೂ ಗೊತ್ತಿತ್ತು. ಆಗ ಅವ್ರು ಹೇಳ್ತಾರೆ, ಈ ಸ್ತ್ರೀ ನನ್ನನ್ನು ವಂಚಿಸಿದಳು. ಸ್ತ್ರೀ ಹೇಳುತ್ತೆ, ಸರ್ಪ ನನ್ನನ್ನು ವಂಚಿಸಿತು ಅಂತ. ಕೊನೆಗೆ ದುಃಖಕರವಾದ ಸಂಗತಿ, ಆದಿಕಾಂಡ 3ನೇ ಅಧ್ಯಾಯ ವಚನ 14 ಮೇಲ್ಪಟ್ಟು ನಾವು ನೋಡ್ತೇವೆ. ದೇವರು ಕೊಟ್ಟ ಶಾಪ, ದೇವರು ಕೊಟ್ಟ ಶಾಪ. ಇದರ ಕುರಿತು ಈಗ ನಾನು ಮಾತನಾಡಲ್ಲ. ಗುಡ್ ಫ್ರೈಡೆ ದಿವಸ ಇದರ ಕುರಿತು ನಾವು ಡಿಟೇಲ್ ಆಗಿ ಧ್ಯಾನಿಸೋಣ. ದೇವರು ಶಾಪ ಕೊಟ್ಟರು. ಮಣ್ಣಿನಿಂದ ಸೃಷ್ಟಿಯಾದ ನೀನು ಮತ್ತೆ ಮರಳಿ ಮಣ್ಣಿಗೆ ಹೋಗುವೆ. ಎದೆನ್ ತೋಟದಿಂದ ಅವರನ್ನು ಹೊರಗಟ್ಟಿದ್ದರು. ಸರ್ಪಕ್ಕೆ, ಹವ್ವಳಿಗೆ, ಆದಾಮನಿಗೆ, ಮೂವರಿಗೂ ಸಾಲಾಗಿ ಶಾಪ ಬಂತು. ಆದರೆ ಈಗ ಅವರು ದೇವರ ಮೊದಲು ಪ್ರತಿದಿನ ಸಂಜೆಯ ತಂಗಾಳಿಯಲ್ಲಿ ದೇವರೊಟ್ಟಿಗೆ ಅವರು ಸಂಚರಿಸುತ್ತಿದ್ದರು, ದೇವರೊಟ್ಟಿಗೆ ಮಾತನಾಡುತ್ತಿದ್ದರು, ದೇವರ ಮಕ್ಕಳಾಗಿದ್ದರು. ಇವಾಗ ಆ ಬೆತ್ತಲೆ, ಆ ಪಾಪ, ಅವಿಧೇಯತೆ ಅವರ ಮನಸ್ಸಾಕ್ಷಿ ಅವರನ್ನು ಚುಚ್ಚುತ್ತಾ ಇದೆ. ದೇವರ ಸನ್ನಿಧಾನದಲ್ಲಿ ಬಂದು ನಿಂತುಕೊಳ್ಳಲು ಸಾಧ್ಯವಾಗಲಿಲ್ಲ. ಅದನ್ನು ನೋಡಿದ ದೇವರು ಅವರು ಮರದ ಎಲೆಗಳು, ಅದೆಲ್ಲಿದೆ? ಯೇಸುವೇ ಸ್ತೋತ್ರ, ಹಾಲೆಲೂಯ. ಆದಿಕಾಂಡ 3ನೇ ಅಧ್ಯಾಯ ವಚನ 7. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು. ತಾವು ಬೆತ್ತಲೆ ಆಗಿದ್ದೇವೆಂದು ತಿಳಿದು ಅವರು ಅಂಜೂರದ ಎಲೆಗಳನ್ನು ಒಲಿದು ಉಟ್ಟುಕೊಂಡರು. ನೋಡಿ, ಅವರ ಬೆತ್ತಲೆಯನ್ನು, ಅವರ ಪಾಪವನ್ನು ಮುಚ್ಚಿ ಹಾಕಲು ಅವ್ರೇನು ಮಾಡ್ತಾರೆ? ಅಂಜೂರದ ಮರದ ಎಲೆಗಳನ್ನು ಒಲಿದು ಉಟ್ಟುಕೊಳ್ಳುತ್ತಾರೆ. ನಮಗೆಲ್ಲ ಗೊತ್ತು, ಎಲೆಗಳು, ಮರದಿಂದ ಕತ್ತರಿಸಲ್ಪಟ್ಟ ಎಲೆಗಳು ಎಷ್ಟು ದಿನ ಕಂಗೊಳಿಸುತ್ತಿರುತ್ತೆ. ಬಿಸಿಲೇರಿದಾಗ ಎಲೆ ಒಣಗಿ ಹೋಗುತ್ತದೆ, ಬಾಡಿ ಹೋಗುತ್ತದೆ, ಉದುರಿ ಹೋಗುತ್ತದೆ, ಹೌದಲ್ವಾ? ಆದರೂ ಇವರು ದೇವರ ಸನ್ನಿಧಾನದಲ್ಲಿ ನಿಂತುಕೊಳ್ಳಲು ಬೇಕಾದರೆ ಅವರ ಸ್ವಂತ ಪ್ರಯತ್ನದ ಮೂಲಕ ಎಲೆಗಳನ್ನು ತೊಟ್ಟುಕೊಳ್ಳುತ್ತಾರೆ. ಅದರಿಂದ ಅವರ ಬೆತ್ತಲೆಯನ್ನು ಅಥವಾ ಪಾಪವನ್ನು ಮುಚ್ಚಿಡಲು ಸಾಧ್ಯವಾಗದೆ ಹೋಯಿತು. ಆದ ಕಾರಣ ದೇವರೇ ಸ್ವತಃ ಮುಂದೆ ಬಂದು ಸರ್ವೇಶ್ವರ, ಆದಿಕಾಂಡ 3 ವಚನ 21, ಸರ್ವೇಶ್ವರನಾದ ದೇವರು ಆದಾಮನಿಗೂ ಆತನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದರು. ಚರ್ಮ ಸಿಗಬೇಕಾದರೆ, ಚರ್ಮ ಸುಲಿಯಬೇಕಾದರೆ ಒಂದು ಪ್ರಾಣಿ, ನಿಷ್ಕಳಂಕವಾದ ಪ್ರಾಣಿ ಅಲ್ಲಿ ಬಲಿಯಾಯಿತು. ಅದು ತನ್ನ ರಕ್ತವನ್ನು ಸುರಿಸಿತು. ಅದು ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನು ಕೊಟ್ಟ ಕಾರಣ ಅದರ ಚರ್ಮವನ್ನು ಸುಲಿದು ಇವರ ಬೆತ್ತಲೆಯನ್ನು ತಾತ್ಕಾಲಿಕವಾಗಿ ಮುಚ್ಚಲಾಯಿತು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಎಲ್ಲಕ್ಕ ಇಲ್ಲಿ ಕುರಿನ, ಯಾವ ಪ್ರಾಣಿ, ಎಲ್ಲಿ ರಕ್ತ, ಅಲ್ಲೇ ಲಿಟ್ರಲ್ ಆಗಿ ಇಲ್ಲಿ ಬರೆದಿಲ್ಲವಾದರೂ ನಾವು ಪವಿತ್ರಾತ್ಮರ ಕೃಪೆಯಿಂದ ಅರ್ಥ ಮಾಡಿಕೊಳ್ಳಬಹುದು. ಚರ್ಮ, ಒಂದು ಪ್ರಾಣಿಯ ಚರ್ಮ, ಯಾವ ಪ್ರಾಣಿಯಾದರೂ ನೀವು ಇಟ್ಕೋಬಹುದು. ನಾನು ಹೇಳ್ತೇನೆ, ಬಹುಶಃ ಅದು ಒಂದು ಕುರಿಮರಿಯಾಗಿರಬೇಕು ಎಂಬುದಾಗಿ. ತಾನು ಸೃಷ್ಟಿ ಮಾಡಿದ ಮಕ್ಕಳ ಒಂದು ಬೆತ್ತಲೆಯನ್ನು, ಪಾಪವನ್ನು ಮುಚ್ಚಿಡುವುದಕ್ಕಾಗಿ ದೇವರೇ ಯಾರು ಕೊಂದರು? ಅಲ್ಲಿ ಯಾರು ಕೊಂದರು? ಅಲ್ಲಿ ಒಂದು ಪ್ರಾಣಿ ವಧೆಯಾಯಿತು, ತನ್ನ ಪ್ರಾಣವನ್ನು ಕೊಟ್ಟಿತು, ರಕ್ತ ಸುರಿಸಲಾಯಿತು. ತದನಂತರ ಅವರ ಬೆತ್ತಲೆಯನ್ನು ಮುಚ್ಚಲಾಯಿತು. ಇಲ್ಲಿ ದೇವರೇ ಒಂದು ಕುರಿಮರಿಯನ್ನು ಬಲಿ ಕೊಟ್ಟು ಅವರ ಬೆತ್ತಲೆಯನ್ನು ಮುಚ್ಚಿದ ಕಾರಣ ಅದೇ ದೇವರು ಮುಂದೊಂದು ದಿನ ಈ ಮನುಷ್ಯನ ಪಾಪವನ್ನು ಶಾಶ್ವತವಾಗಿ ಬಿಡುಗಡೆ ಮಾಡುವುದಕ್ಕಾಗಿ ತಾನೇ ಯಜ್ಞದ ಕುರಿಮರಿಯಾಗಿ ಲೋಕಕ್ಕೆ ಇಳಿದು ಬಂದರು. ಯೋಹಾನ 1 ವಚನ 29ರಲ್ಲಿ ಪ್ರಭು ಯೇಸುವನ್ನು ನೋಡಿದ ಸ್ನಾನಿಕ ಯೋಹಾನರು ಆತ್ಮಭರಿತರಾಗಿ ನುಡಿಯುತ್ತಾರೆ, ಇಗೋ ನೋಡಿ, ದೇವರಿಂದ ಕಳುಹಿಸಲ್ಪಟ್ಟ ಯಜ್ಞದ ಕುರಿಮರಿ, ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ಅಭಿಷಕ್ತನಾದ ಲೋಕೋದ್ಧಾರಕ ಇವರೇ ಎಂದು ಯೇಸುವನ್ನು ಜಗತ್ತಿಗೆ ಸಾಕ್ಷೀಕರಿಸುತ್ತಾರೆ. ಯೇಸು ಅಲ್ಲಿ ಕುರಿಮರಿಯಾಗಿದ್ದರಾ? ಇಲ್ಲ, ಮನುಷ್ಯನ ರೂಪದಲ್ಲಿ ಇದ್ದರು. ಓಕೆ, ನಾಳೆಯ ದಿನ ಇದನ್ನು ಕಂಟಿನ್ಯೂ ಮಾಡೋಣ.
ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಸತ್ಯವನ್ನು ನೀವು ಅರಿತುಕೊಳ್ಳಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದೆಂಬ ವಾಗ್ದಾನದಂತೆ ಇಂದು ಅನೇಕರು ಅವರ ಪಾಪಗಳನ್ನು ಪರಿಹರಿಸುವುದಕ್ಕಾಗಿ, ಪಾಪಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ನದಿಯ ನೀರಿನಲ್ಲಿ ಮುಳುಗುವುದು, ನಾನಾ ವಿಧವಾದ ಬೆಟ್ಟ ಗುಡ್ಡಗಳನ್ನು ಅಲಿಯುವುದು, ಈ ರೀತಿ ಮಾಡುತ್ತಿದ್ದಾರೆ. ಇವು ಯಾವುದರಿಂದಲೂ ಪಾಪ ಪರಿಹಾರವಿಲ್ಲ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಅದು ಹೋತ ಕುರಿಮರಿಗಳ ರಕ್ತದಿಂದಲ್ಲ, ನಿಷ್ಕಳಂಕವಾದ, ಪರಿಶುದ್ಧವಾದ, ಯಾವುದೇ ಬೆಲೆ ಕಟ್ಟಲು ಸಾಧ್ಯವಾಗದ ಅಮೂಲ್ಯವಾದ ಯೇಸುವಿನ ರಕ್ತದಿಂದ ಮಾತ್ರ ಸಂಪೂರ್ಣವಾದ ಪಾಪ ಪರಿಹಾರವನ್ನು ಸರ್ವೇಶ್ವರದ ದೇವರು ಮಾಡಿದರು. ಕಣ್ಣಿಗೆ ಕಾಣದ ದೇವರು ಕಣ್ಣಿಗೆ ಕಾಣುವ ರೀತಿಯಲ್ಲಿ ಮನುಷ್ಯ ಅವತಾರ ತಾಳಿ ತನ್ನ ಸ್ವಂತ ರಕ್ತದಿಂದ ತನ್ನ ಜನಾಂಗವನ್ನು, ತನ್ನ ಮಕ್ಕಳನ್ನು ಶುದ್ಧೀಕರಿಸಿ ಅವರು ದೇವರ ಸನ್ನಿಧಾನದಲ್ಲಿ ನೀತಿವಂತರು, ಪರಿಶುದ್ಧರು, ಅಮೂಲ್ಯರು ಆಗಿ ಸ್ವೀಕರಿಸಲ್ಪಡುವುದಕ್ಕಾಗಿ ಪ್ರಭು ಯೇಸುವಿನ ರಕ್ತ ಸುರಿಸಲಾಯಿತು. ಆದಿಕಾಂಡ 3:21 ಕೊಲ್ಲಲ್ಪಟ್ಟ ಕುರಿಮರಿ, ಯೋಹಾನ 1:29 ಲೋಕದ ಪಾಪಗಳನ್ನು ಪರಿಹರಿಸುವ ಯಜ್ಞದ ಕುರಿಮರಿಯಾಗಿ ಪ್ರಭು ಯೇಸು ಕಲ್ವಾರಿ ಶಿಲುಬೆ ಮೇಲೆ ತನ್ನ ಕಾರ್ಯವನ್ನು ಮಾಡಿ ಮುಗಿಸಿದರು. ಯೇಸುವಿನ ಶಿಲುಬೆ ಮರಣ ಪುನರುತ್ಥಾನದ ಶಕ್ತಿಯಲ್ಲಿ ಯೇಸುವಿನ ರಕ್ತದಿಂದ ನಮ್ಮ ಸಕಲ ಪಾಪಾಪರಾಧಗಳು ಕ್ಷಮಿಸಲ್ಪಟ್ಟು ಪರಿಶುದ್ಧತೆಯಲ್ಲಿಯೂ ಸತ್ಯತೆಯಲ್ಲೂ ಜೀವಿಸಲು ಬೇಕಾದ ಕೃಪಾಶೀರ್ವಾದವನ್ನು ಪವಿತ್ರಾತ್ಮರು ನಮ್ಮಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.